ಭೀಕರ ಬರಗಾಲಕ್ಕೆ ಸಾಕ್ಷಿಯಾಗ್ತಾ ಇದೆಯಾ ರಾಯಚೂರು ಜಿಲ್ಲೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಜಿಲ್ಲೆಯ ಹಲವೆಡೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಭೀಕರ ಬರಗಾಲಕ್ಕೆ ಸಾಕ್ಷಿಯಾಗ್ತಾ ಇದೆಯಾ ರಾಯಚೂರು ಜಿಲ್ಲೆ. ಜಿಲ್ಲೆಯ ಹಲವೆಡೆ ಈಗಾಗಲೇ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಳೆ ಕೊರತೆ ಹಿನ್ನೆಲೆ ಖಾಲಿಯಾಗ್ತಾ ಇವೆ ಕೆರೆಕಟ್ಟೆಗಳು. ಮಳೆ ಅಭಾವ ಈಗಾಗಲೇ ಶುರುವಾಗಿದೆ. ಆ ಹಿನ್ನೆಲೆಯಲ್ಲಿ ಜಲಾಶಯ ಈಗಾಗಲೇ ಖಾಲಿಯಾಗ್ತಾ ಇದೆ. ಬರದ ಛಾಯೆ ಈಗಾಗಲೇ ಆವರಿಸಿದೆ. ರಾಯಚೂರು ಜಿಲ್ಲೆ ಸಿರುವಾರ ಪಟ್ಟಣದಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದೆ. ಬಿಂದಿಗೆ ನೀರಿಗಾಗಿ ಇಡೀ ದಿನ ಕಾಯಬೇಕಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ನಗರದ ವಾರ್ಡ್ 5 ಬಸಲಿಂಗಪ್ಪ ಕಾಲೋನಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಜನರು ನೀರಿಗಾಗಿ. ಇಡೀ ಬಡಾವಣೆಗೆ ಒಂದೇ ನಲ್ಲಿ ಇದೆ. ಇಲ್ಲಿ ಮಹಿಳೆಯರು ಕಿತ್ತಾಡ್ತಾ ಇದ್ದಾರೆ ನೀರಿಗಾಗಿ. 4 ತಿಂಗಳಿನಿಂದ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಯಾರು ಕೂಡ ನಮ್ಮ ಸಮಸ್ಯೆಗಳನ್ನ ಕೇಳೋಕೆ ಬರ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧಿಕಾರಿ ಸದಸ್ಯರಿಗೆ ಜನರು ಕಿರುಚಾಪವನ್ನು ಹಾಕ್ತಾ ಇದ್ದಾರೆ. ಹೊಸ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಆ ವಾರ್ಡ್ಗೆ ಒಂದೇ ಒಂದು ನಲ್ಲಿ ಇದ್ರೆ ಜನರು ನೀರನ್ನ ಹಿಡ್ಕೊಂಡು ಹೋಗೋದು ಹೇಗೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜನಪ್ರತಿನಿಧಿಗಳು ಕೂಡ ಎಲೆಕ್ಷನ್ ಟೈಮ್ನಲ್ಲಿ ಬಂದು ನಾವು ನಿಮ್ಮ ಗ್ರಾಮದ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈ ರೀತಿನ ಸಮಸ್ಯೆಯನ್ನ ಬಗೆಹರಿಸೋದು ಅಂತ ಹೇಳಿ ಅಲ್ಲಿನ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಎಷ್ಟು ದಿನ ಆಯ್ತು ನೀರು ಬರಲ್ಲ? ಒಂದೇ ನಳ ಅದ ಕೂದ್ ಹಿಡ್ಕೊಂಡ್ ಸಾಯಕತ್ತಾರ ಇಲ್ಲಿ ಜನ. ಏನ ಕೂದ್ಲ ನಾನು ಸುಳೆ ನೀನು ಸುಳೆ.